ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಇವತ್ತು ಬಂದುಬಿಟ್ಟು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 8. ಸೊ ಇನ್ನೂ 2 ದಿನ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರೋದ್ರಿಂದ 9 ಡೇಸ್ ಈ ಚಾಲೆಂಜ್ನ ಮಾಡ್ತಾಯಿದ್ದೀನಿ. 9 ಡೇಸ್ ಆದಮೇಲೆ ಏನು ಬಂತು ನನಗೆ ರಿಸಲ್ಟು, ಹಾಗೆ ಈ ಚಾಲೆಂಜ್ ಯಾವ ಥರ ಇತ್ತು ಅನ್ನೋ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಎಷ್ಟೊಂದು ಜನ ನೀವು ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ದೀರಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ನಿಮ್ಮದು ಈ ಚಾಲೆಂಜ್ ಮುಗಿದ್ಮೇಲೆ ನಿಮಗೆ ಯಾವ ಥರ ರಿಸಲ್ಟ್ಸ್ ಬಂತು ಅನ್ನೋದನ್ನ ಅಪ್ಡೇಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ. ಇವತ್ತು ನಾನು ತೊಗೊಂಡಿರೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು. ಇವೆರಡೂ ಮಿಕ್ಸ್ ಮಾಡಿಬಿಟ್ಟು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡು ಆ ಒಂದು ಕಷಾಯ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ನ ನಾನು ಮಾರ್ನಿಂಗ್ ತೊಗೊಂಡಿದ್ದೀನಿ. ಸೊ ನಾವು 2 ಮೀಲ್ಸ್ನ ಫಾಲೋ ಮಾಡ್ತಿರೋದ್ರಿಂದ ಫಸ್ಟ್ ಮೀಲ್ ನಾವು ಹೆವಿಯಾಗಿ ತೊಗೊಳ್ತಿದ್ದೀವಿ ಅಂತ ಹೇಳಿದ್ನಲ್ಲ. ಯಾಕೆ ನಾವು ಫಸ್ಟ್ ಮೀಲ್ನ ಹೆವಿಯಾಗೆ ತೊಗೊಂಡು ಸೆಕೆಂಡ್ ಮೀಲ್ನ ಲೈಟಾಗಿ ತೊಗೊಳ್ಳಿ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ಸೊ ಆಲ್ಮೋಸ್ಟ್ ಯಾವಾಗೂ ಅಷ್ಟೇ ನಾವು ಡಿನ್ನರ್ನ ಆದಷ್ಟು ಲೈಟಾಗಿ ಇಟ್ಕೋಬೇಕು. ನಮ್ಮ ಜೀರ್ಣಶಕ್ತಿ ಏನಿರುತ್ತಲ್ಲ ಅದು ಡೈರೆಕ್ಟ್ ಸೂರ್ಯನಿಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಯಾವ ಥರ ಸೂರ್ಯ ಲೈಕ್ ಬೆಳಕಿರುತ್ತೋ ಆ ಥರ ನಮ್ಮ ಡೈಜೆಷನ್, ನಮ್ಮ ಮೆಟಬಲಿಸಮ್ನು ವರ್ಕ್ ಆಗೋದು. ಸೊ ಮಧ್ಯಾಹ್ನ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಬೆಳಕಿರುತ್ತೆ. ಸೊ ಅದರರ್ಥ ನಾವು ಏನೇ ತೊಗೊಂಡ್ರೂ ಚೆನ್ನಾಗಿ ನಾವು ತೊಗೊಂಡಿರೋಂಥ ಫುಡ್ಡೆಲ್ಲ ಡೈಜೆಸ್ಟ್ ಆಗಿಬಿಟ್ಟು ನಮ್ಮ ವೆಯ್ಟ್ ಲಾಸ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವೇನಾದರೂ ಹೆವಿ ಇರೋ ಅಂಥದ್ದನ್ನ ನೈಟ್ ತೊಗೊಂಡ್ರೆ, ಅಂದರೆ ಆಫ್ಟರ್ ಈವ್ನಿಂಗ್ ಸೂರ್ಯ ಎಲ್ಲ ಮುಳುಗಿದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮದು ಜೀರ್ಣಕ್ರಿಯೆ ಎಲ್ಲ ತುಂಬ ಸ್ಲೋ ಆಗಿರುತ್ತೆ. ಸೊ ನಾವು ಏನೇ ಫುಡ್ ತೊಗೊಂಡ್ರೂ ಹೆವಿಯಾಗಿರೋವಂಥ ಫುಡ್ಡು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಅದು ನಮಗೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರಾಸೆಸ್ ಎಲ್ಲ ಆಗಿಬಿಟ್ಟು ನಮಗೆ ವೆಯ್ಟ್ ಗೇನ್ ಆಗ್ತೀವಿ. ಆ ಒಂದು ರೀಸನಿಂದನೇ ನಾನು ಆದಷ್ಟು ಡಿನ್ನರ್ ಟೈಮು ಲೈಟಾಗಿ ಇಟ್ಕೊಳ್ಳಿ. ಬರೀ ಈ ಚಾಲೆಂಜಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನೀವು ಚಪಾತಿ ಆ ಥರ ಏನಾದರೂ ಹೆವಿ ಫುಡ್ ತೊಗೊಳ್ತಿದ್ರು ಡಿನ್ನರ್ ಟೈಮ್ನ ಬೇಗ ಮುಗಿಸ್ಕೊಂಡ್ರೆ ಸೊ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫಿಟ್ಟಾಗಿರೋದಕ್ಕೆ ಆ್ಯಂಡ್ ಹೆಲ್ದಿಯಾಗಿರೋದಕ್ಕೆ. ಸೊ ಈ ಒಂದು ಕನ್ಫ್ಯೂಷನ್ ತುಂಬ ಜನಕ್ಕಿತ್ತು. ಸೊ ಹಾಗಾಗಿನೇ ನಾನು ಮಾರ್ನಿಂಗ್ ಫಸ್ಟ್ ಮೀಲ್ ಏನಿದೆಯಲ್ಲ ಅದನ್ನು ಹೆವಿಯಾಗಿ ತೊಗೊಂಡು ಸೆಕೆಂಡ್ ಮೀಲ್ನ ಲೈಟಾಗಿ ತೊಗೊಳ್ತಾ ಇರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಫಸ್ಟ್ ಮೀಲ್ಗೆ ಪ್ರಿಪೇರ್ ಮಾಡ್ಕೊಂಡಿರೋದೇನು ಅಂತಂದರೆ ನವಣೆ, ನಮಗೆ ಮಿಲೆಟ್ಟಿಂದು ಕಿಚಡಿ ತೊಗೊಂಡಿದ್ದೀನಿ, ಪೊಂಗಲ್ ಅಂತ ಹೇಳ್ಬೋದು. ಸೊ ಪೊಂಗಲ್ ಅಂತ ಅಂದರೆ ನಾವು ರೈಸಿಂದ ಮಾಡ್ತಿರ್ತೀವಲ್ಲ ಅದೇ ಥರ ಇಲ್ಲಿ ತುಂಬ ಸಿಂಪಲ್ ನವಣಕ್ಕೆ ತೊಗೊಂಡಿದ್ದೀನಿ. ನವಣೆ ಹಾಗೆ ಹೆಸರುಬೇಳೆ, ಇದನ್ನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಕ್ಲಿಯರಾಗಿ ತೋರಿಸಿದ್ದೀನಲ್ಲ. 2 ಈಕ್ವಲ್ ಕ್ವಾಂಟಿಟಿ ತೊಗೋಬೇಕು. ಫಸ್ಟ್ ಹೆಸರುಬೇಳೆನ ಚೆನ್ನಾಗಿ ಹುರಿದ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ರೆಸಿಪಿನ ನೀವು ಕ್ವಿಕ್ಕಾಗಿ ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು. ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ವರ್ಕ್ ಮಾಡ್ತಿರ್ತೀರಾ ಆ್ಯಂಡ್ ಮಕ್ಕಳಿಗೆ ಏನಾದರೂ ಕಿಡ್ಸಿಗೆ ಲಂಚ್ ಬಾಕ್ಸ್ ಬೇಕು ಅಂದ್ರೂ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಸೊ ಇವೆರಡನ್ನು ನವಣೆ ಅಕ್ಕಿ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಬೇರೆ ಯಾವುದಾದ್ರೂ ಮಿಲೆಟ್ನ ತೊಗೋಬೋದು, ಅಂದರೆ ನೀವು ಮಾಡೋವಂಥ ರೆಸಿಪೀಸಲ್ಲಿ. ಸೊ 2 ಕ್ವಾಂಟಿಟಿ ತೊಗೊಂಡ್ಬಿಟ್ಟು ನೀರು ನೋಡ್ಕೊಂಡು ಡಬಲ್ ಕ್ವಾಂಟಿಟಿ, ತ್ರಿಬಲ್ ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾವು ಆಮೇಲೆ ನೀರು ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. 2 ವಿಷಲ್ನ ಕುಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ, ಜೀರಿಗೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಆ್ಯಂಡ್ ಮೇಯ್ನಾಗಿ ಮರೀಲಾರ್ದಂಗೆ ಆ್ಯಡ್ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಮೆಣಸಿನ ಕಾಳನ್ನ ತೊಗೋಬೇಕು. ಸೊ ಇದರಿಂದ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಈ ಒಂದು ಪೊಂಗಲ್ಗೆ, ಖಾರ ಪೊಂಗಲಿಗೆ ಮೇನ್ ಬೇಕಾಗಿರೋದೇ ಮೆಣಸಿನಕಾಳು. ಸೊ ಅದರದ್ದು ಫ್ಲೇವರಿಂದ ಓವರಾಲ್ ರೆಸಿಪಿನೇ ಚೇಂಜ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರೋಂಥ ಪೊಂಗಲ್, ನವಣೆ ಪೊಂಗಲ್ಲು ಅಥವಾ ಮಿಲೆಟ್ ಪೊಂಗಲ್ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ನಾನು ಆ್ಯಸ್ ಎ ಫಸ್ಟ್ ಮೀಲಾಗಿ ಆರಾಮಾಗಿ ನಿಮಗೆ ಹೊಟ್ಟೆ ತುಂಬುವಷ್ಟು ತಿನ್ಬೋದು. ಸೊ ಲೈಕ್ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ, ತೀರಾ ರಿಸ್ಟ್ರಿಕ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಂದರೆ ಫಸ್ಟ್ ಮೀಲ್ ಈ ಚಾಲೆಂಜಲ್ಲಿ ಹೆವಿಯಾಗೆ ತೊಗೋಬೇಕು ಅಂತ ಹೇಳಿದ್ನಲ್ಲ. ಆ್ಯಂಡ್ ತೀರಾ ಜಾಸ್ತಿನೂ ಬೇಡ, ತೀರಾ ಕಡಿಮೆನೂ ಬೇಡ. ಸೊ ಇದಾಗಿತ್ತು ನನ್ನ ಫಸ್ಟ್ ಮೀಲು. ಮಾರ್ನಿಂಗ್ 10 ಗಂಟೆಗೆ ಈ ಟೈಮಲ್ಲಿ ನಾನು ತೊಗೊಂಡಿದ್ದೀನಿ ಫಸ್ಟ್ ಮೀಲ್ನ. ಆ್ಯಂಡ್ ಮಧ್ಯಾಹ್ನ 1:30ಗೆ ಮಜ್ಜಿಗೆ, ಒಂದು ದೊಡ್ಡ ಗ್ಲಾಸಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಮೀಲ್ಗೆ ನಾನು ಒಂದು ಸ್ಮೂತಿನ ಮಾಡ್ಕೊಂಡಿದ್ದೀನಿ. ಈ ಸ್ಮೂತಿಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಅರ್ಧ ಬೌಲಷ್ಟು ಪಪ್ಪಾಯ ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರೋ ಪಪ್ಪಾಯ ಇದ್ದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಮೂತಿದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರಿ ಹಾಲು ತೊಗೊಂಡಿದ್ದೀನಿ. ಸೊ ಒಂದು ಅರ್ಧ ಗ್ಲಾಸಷ್ಟು ಕೊಬ್ಬರಿ ಹಾಲು ಬೇಕಾಗುತ್ತೆ. ಒಂದು 4-5 ಮಖಾನ. ಸೊ ಮಖಾನ ಇಲ್ಲ ಅಂತಂದರೆ ಅದ್ರ ಬದಲಾಗಿ ನೀವು ಬೇರೆ ಏನಾದರೂ ನಟ್ಸ್ನ ಯೂಸ್ ಮಾಡ್ಕೋಬೋದು. ಅಥವಾ ಓಟ್ಸ್ 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿರೋಂಥ ಓಟ್ಸ್ನು ಯೂಸ್ ಮಾಡ್ಕೋಬೋದು.
ಹಾಗೆ 2 ವಾಲ್ನಟ್ನ ಯೂಸ್ ಮಾಡಿದ್ದೀನಿ, 2 ಖರ್ಜೂರ. ಸೊ ಇವೆಲ್ಲ ಹಾಕ್ಬಿಟ್ಟು ಒಂದು ಬ್ಲೆಂಡರ್ಗೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಾನು ಕೊಬ್ಬರಿ ಹಾಲನ್ನ ಏನು ಯೂಸ್ ಮಾಡಿದ್ದೀನಲ್ಲ, ಈ ಕೊಬ್ಬರಿ ಹಾಲು ಬದಲಾಗಿ ನೀವು ನಾರ್ಮಲ್ ಹಾಲಾದರೂ ಯೂಸ್ ಮಾಡ್ಬೋದು. ಕುದಿಸಿ ಕೆನೆ ತೆಗೆದಿರೋ ಅಂಥ ಹಾಲನ್ನ ಯೂಸ್ ಮಾಡ್ಬೋದು. ಲೋ ಫ್ಯಾಟ್ ಮಿಲ್ಕ್, ಸ್ಲಿಮ್ ಮಿಲ್ಕ್ ಸಿಗುತ್ತೆ, ಅಥವಾ ಆಲ್ಮಂಡ್ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಕೊನೆಯದಾಗಿ ಏನು ಮಾಡ್ತಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಇದ್ರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಚಿಯಾ ಸೀಡ್ಸ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ, ಪವರ್ ಹೌಸ್ ಆಫ್ ದ ನ್ಯೂಟ್ರಿಯನ್ಸ್ ಅಂತ. ಇದು ನಮಗೆ ಎಲ್ಲ ಥರದ ನ್ಯೂಟ್ರಿಯನ್ಸ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಯಾರಿಗೆಲ್ಲ ಸ್ಕಿನ್ ಇಶ್ಯೂಸು ಮತ್ತು ಸ್ಕಿನ್ ಗ್ಲೋನೇ ಇಲ್ಲ, ಆ್ಯಂಡ್ ನೆಕ್ಸ್ಟ್ ನಮಗೆ ಎಷ್ಟೇ ತಿಂದ್ರೂ ಹೊಟ್ಟೆ ಹಶ್ವಾಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅಂಥವ್ರು ಈ ಚಿಯಾ ಸೀಡ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ. ಜಸ್ಟ್ 120 ಡೇಸ್ಗೆ ನಿಮಗೆ ಎಷ್ಟೊಂದು ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಚೇಂಜಸ್ ಎಲ್ಲ ಎಷ್ಟಾಗುತ್ತೆ ನಿಮ್ಮ ಬಾಡಿಯಲ್ಲಿ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಅಂತೇಳ್ಬಿಟ್ಟು. ಆ್ಯಂಡ್ ಲಿಂಕ್ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಒಂದೇ ದಿನ, ಸೊ ಇನ್ನೊಂದು ದಿನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಚಾಲೆಂಜ್